कर्नाटक के म्युनिसिपल एडमिनिस्ट्रेशन और हाज मिनिस्टर रहीम खान ने साल 2021 से 22 में विशेष अनुदान के तहत पंचायत राज विभाग की ओर से बीदर तालुका के बसंतपुर गांव से चिल्लरगी गांव तक सड़क सुधार और डामरीकरण कार्य का शुभारंभ किया था। इस कार्य के लिए लगभग 1 करोड़ 20 लाख रुपए की मंजूरी दी गई थी, लेकिन 3 से 4 साल बीत जाने के बाद भी यह काम आज तक पूरा नहीं हो सका है। जब इस मामले को लेकर मिनिस्टर रहीम खान से सवाल किया गया, तब उन्होंने तुरंत पंचायत राज विभाग के अधिकारियों से फोन पर बात करते हुए सिर्फ 8 दिनों के भीतर काम पूरा करने के सख्त निर्देश दिए थे। मिनिस्टर ने अधिकारियों को कड़ी चेतावनी देते हुए कहा था कि अगर 8 दिनों के भीतर काम पूरा नहीं हुआ तो ठेकेदार को ब्लैकलिस्ट किया जाएगा और जिम्मेदार अधिकारियों के खिलाफ भी सख्त कार्रवाई की जाएगी। इसके बाद अधिकारियों ने मिनिस्टर से एक आखिरी हफ्ते का समय मांगा और भरोसा दिलाया कि ठेकेदार को जल्द काम पूरा करने के निर्देश दिए जाएंगे। इस पर मंत्री रहीम खान ने इसे लास्ट चांस बताते हुए 1 हफ्ते के भीतर काम पूरा करने की सख्त चेतावनी दी थी। लेकिन आज 11 मई को जब ग्राउंड रियलिटी देखी गई तो काम अब भी बेहद धीमी रफ्तार से चलता हुआ नजर आया। अब सबसे बड़ा सवाल ये उठ रहा है कि जब 4 साल पहले ही इस सड़क का टेंडर पास हो चुका था, तो आखिर आज तक ये काम पूरा क्यों नहीं किया गया? क्या इसके पीछे कॉन्ट्रैक्टर की लापरवाही है या फिर पंचायत राज विभाग के अधिकारियों की सुस्ती? इस मौके पर बसंतपुर और चिल्लरगी गांव के लोगों ने मीडिया से बात करते हुए अपनी नाराजगी और गुस्सा जाहिर किया। साथ ही रोजाना इस सड़क से गुजरने वाले लोगों को भी भारी परेशानियों का सामना करना पड़ रहा है। देखिए ये खास रिपोर्ट। 4 ವರ್ಷ ಕೆಳಗ 1 ಕರೋಡ್ 20 ಲಾಖ ರೂಪಾಯಿ ಟೆಂಡರ್ ಬಿಟ್ಟಿಂದದ ಮತ್ತೆ ಇನ್ಸರಿ ರೋಡ್ ಕಂಪ್ಲೀಟ್ ಆಗೋದ್ರಿ 50 ಲಕ್ಷ ಕೊಟ್ಟರೆ ಹಿಂದಿನ ರೋಡ್ ಕಂಪ್ಲೀಟ್ ಆಗಲ್ಲ ನಿಮಗೆ ಇಂಥ ಕೆಲಸದವರಿಗೆ ಬ್ಲಾಕ್ ಲಿಸ್ಟ್ ಹಾಕಿ ಬಿಟ್ಟಕ್ರಿ ಏನದ ಇವ್ರು ಟೆಂಡರೇ ಕ್ಯಾನ್ಸಲ್ ಮಾಡಿಬಿಡ್ರಿ ಇಂಥವ್ರು ಇದ್ರು ನಾಲ್ಕು ಮಕ್ಕಳು ಇವರೆಲ್ಲ ಕೆಲ್ಸಕ್ಕೆ ಬರೋದ್ರು ನಾಲ್ಕು ಇವ್ರು ಇವ್ರಿಗೆ ಯಾರು ಮನುಷ್ಯರು ಅಂತಾರೆ ಇವ್ರಿಗೆ ಎಲ್ಲರೂ ಹೋಗಿ ದನ ಕಾಯ್ಬೇಕು ಇಂಥ ಬೇವಕಗಳು ಇವ್ರಿಗೆ ಯಾರು ಮನುಷ್ಯತ್ವ ಅಂತವ 4 ವರ್ಷ ಆಯ್ತು 1 ಕೋಟಿ 20 ಲಕ್ಷ ಟೆಂಡರ್ ಬಿಟ್ಟೈತೆ ಏನ್ ಮಾಡ್ತಾ ಇದಾರೆ ಇವರು ಇದಕ್ಕೆ ಯಾವ ರೋಡ್ ಅಂತಾನ ಅಲ್ಲಿ ನೋಡ್ರಿ ಚಿಮ್ಕೋಟ್ ಚಿಲ್ಲರ್ಗಿ ರೋಡ್ ನೋಡ್ರಿ ಅದು ಬಸಂತಪುರ ಮಿರ್ಜಾಪುರ ಟು 1 ಮಂತ್ ಆಗಿಲ್ಲ ಆ ರೋಡ್ ನೋಡ್ರಿ ಹೋಗಿ ಸ್ವಲ್ಪ ಅರ್ಥ ಆಗುತ್ತೆ ನಿಮಗೆ 1 ವಾರದಲ್ಲಿ ಆಗಿದೆ ಅದು ರೋಡ್ ಇವ್ನಿಗೆ ಯಾವ ಮನುಷ್ಯತ್ವ ಅಂತಾನೆ ಇವನಿಗೆ ಮನುಷ್ಯತ್ವದ 4 ಅದ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಬಿಡ್ಬೇಕು ಇಂಥವ್ರದ್ದು ಲೈಸೆನ್ಸ್ ಕೊಡ್ಬಾರ್ದು ಫಸ್ಟ್ ಆಫ್ ಆಲ್ ಮ್ಯಾಲಿನವರು ಲೈಸೆನ್ಸ್ ಕೊಟ್ಟರೆ ಇವ್ರ ಹೆಸರು ಇವ್ರಿಗೆ ಬರ್ಲಕ್ ಬರಲ್ಲ ಲೈಸೆನ್ಸ್ ಕೊಟ್ಟು ಏನ್ ಮಾಡ್ತಾರೆ ಇವರು ಫಸ್ಟ್ ಇವ್ರಿಗೆ ನೋಡ್ಕೊಳಕ್ ಹೇಳ್ರಿ ರೋಡ್ ಮಾಡಿದ್ರೆ ಆಮೇಲೆ ಉಳಿತು 4 ವರ್ಷ ರೋಡ್ ಹೆಂಗ್ ಮಾಡ್ತಾರ್ರಿ ಅವರು 4 ಮಕ್ಕಳು ಈ ರೋಡ್ ನೋಡ್ರಿ ರೋಡ್ ನೋಡ್ರಿ ಸ್ವಲ್ಪ ನೋಡ್ರಿ ಈಗ ನಾನು ನೋಡಿ ನಾನು ಗಾಡಿ ಹಾಲತ್ ನೋಡ್ರಿ ಯಾವ ಜವಾಬ್ದಾರಿ ಐತ ನನಗೆ ಇದು ರೋಡ್ ಬಸಂತಪುರದಿಂದ ಚಿಲ್ಲರ್ಗಿ ಹೋಗ್ಬೇಕು ನಮ್ದು ಹಾಸ್ಪಿಟಲ್ ಅಲ್ಲೇ ಐತೆ ಬ್ಯಾಂಕ್ ಅಲ್ಲೇ ಐತೆ ಹೆಂಗ್ ಹೋಗ್ಬೇಕು ನಾವು ನೈಟ್ ಹೊತ್ತಿಗೆ ಹೆಂಗ್ ಹೋಗ್ಬೇಕು ನೈಟ್ ಅಲ್ಲಿ ಯಾರು ಏನೋ ಪ್ರಾಬ್ಲಮ್ ಅಂದ್ರೆ ಹಾಸ್ಪಿಟಲ್ ಹೋಗ್ಬೇಕು ಯಾವ ತರ ಹೋಗ್ಬೇಕು ನಾವು ರೋಡ್ ಐತಾ ಇಲ್ಲಿಗೆ ಆಂಬುಲೆನ್ಸ್ ಕೂಡ ಬರಲ್ಲ ಈ ರೋಡಲ್ಲಿ ಮಾಡತಿ ನಾವು ಚಿಲ್ರಿಗೆ ಹೋಯ್ತೇವು ಒಂದ್ ಆಟ ಸುದೇ ಬರಲ್ಲ ಈ ರೋಡಿಗೆ ನಾವ್ ಸಂಘ ಕಟ್ಟು ವಾಪಸ್ ಬರ್ತೇವು ಬಿಸಿಲಾಗೆ ಹಂಗೆ ರೋಡ್ ಚಂದಿಲ್ಲ ಯಾರ ಗಾಡಿ ಕೇಳಿದ್ರಿ ಅಂತ ರೋಡ್ ಚಂದಿಲ್ಲ ನಾವ್ ಬರಲ್ಲ ನೀವ್ ಬರ್ಲಿ ಅಂತಾರ ಮತ್ ಇದಕ್ ರೋಡ್ ಏನ್ರ ಮಾಡಿ ಮಾಡಸ್ರಿ ನೀವು ಅವ್ರಿಗೆ ಏನ್ರ ಮಾಡ್ರಿ ಕ್ಯಾನ್ಸಲ್ ಮಾಡ್ಯಾಕ್ರಿ 1 ತಿಂಗಳದಾಗ ರೋಡ್ ಮಾಡ್ರಿ ಹೋಗೋರಿ ಬರ್ರಿ ನಮ್ಗೆ ಕಷ್ಟ ಅದ ಮತ್ ಅವ್ರಿಗೆ ಏನ್ ಕಷ್ಟ ಅಲ್ಲ ಅವ್ರ ರೊಕ್ಕ ಎಬ್ಸ್ಕೋತಾರ ಮನಿಗ್ ಓಡ್ತಾರ ಅವ್ರದೇನ್ ಸಂದೇಹ ಅದ ನಾವೇ ಮಾಡೋದ ಈ ಕಟ್ಕಿಗಂತೆ ಬರ್ತೇವು ಚಿಲ್ರಿಗೆ ಬರ್ತೇವು ಸಂಘ ಕಟ್ಲಾ ಬರ್ತೇವೆ 8 ದಿನಕ್ಕೆ ಚಿಲ್ರಿಗೆ ಸಂಘಕ್ಕೆ ಬರ್ತಾವ್ರಿ ನಡ್ಕೋತ ಯಾರು ಬಿ ಬರ್ಲು ಆಟೋ ಬಿ ತರ್ಲು ಒಂದ್ ಆಟೋ ಬಿ ಬರ್ಲು ಯಾರ ಬರ್ರ ಅಂದ್ರೆ 100 ರೂಪಾಯಿ ಕೊಡ್ರಿ ಅಂತಾರ ನಮ್ಗೆ ಹಂಗಂದೆ ನಡ್ಕೋತ ಬರ್ತೇವ್ 4-5 ಮಂದಿ ಹೆಣ್ಮಕ್ಳು ಏನ್ ಹೇಳ್ರಿ ಇದು ರೋಡ್ 4 ವರ್ಷ ಐತಿ ಇಟ್ಟಿ ಅದ ಇದು ಅವ್ರದ್ದು ಗೊತ್ತಿದಾರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಬಿಡ್ರಿ ಇದು 4 ವರ್ಷ ಮಾಡ್ತಾರ್ರಿ 4 ಕಿಲೋಮೀಟರ್ ರೋಡು ನನ್ನ ಹೆಸರು ಭೀಮಣ್ಣ ಅದ ರೀ